ಉಪ್ಪಿನಕಾಯಿಗಳಲ್ಲಿ ತುಂಬಾ ವಿಧಗಳಿದೆ. ಅದ್ರಲ್ಲಿ ಇದು ಒಂದು ಚಿಕನ್ ಉಪ್ಪಿನಕಾಯಿ. ಚಿಕನ್ ಪೀಸ್ ಗಟ್ಟಿಯಾದ ಹಾಗೆ 4-5 ತಿಂಗಳು ಫ್ರಿಡ್ಜ್ ಅಲ್ಲಿ 2 ತಿಂಗಳು ಆಚೆ ಆರಾಮಾಗಿ ಇದನ್ನ ಸ್ಟೋರ್ ಮಾಡ್ಕೊಳ್ಬಹುದು. ಈಸಿಯಾಗಿ ಮಾಡ್ಕೊಳ್ಬಹುದು. 1 ವಾರದಲ್ಲಿ ಇದನ್ನ ತಿಂದು ಖಾಲಿ ಮಾಡ್ತೀರಾ, ಅಷ್ಟು ಅದ್ಭುತವಾಗಿರುತ್ತೆ. ಪ್ಯಾನ್ ಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವಂತ ಚಿಕನ್ ಪೀಸಸ್ ಗಳನ್ನ ಹಾಕಿ ಅರಿಶಿನ, ಉಪ್ಪು, ಎಣ್ಣೆನ ಹಾಕೊಂಡು ಚಿಕನ್ ನಲ್ಲಿರೋ ನೀರಿನಂಶ ಎಲ್ಲ ಆವಿಯಾಗೋವರೆಗೂ ಚಿಕನ್ ನ ಹೈ ಫ್ಲೇಮ್ ಅಲ್ಲಿ ಕುಕ್ ಮಾಡಿ ತೆಗೆದಿಟ್ಕೊಳ್ಳಿ. ಇದನ್ ಮಾಡೋದ್ರಿಂದ ಚಿಕನ್ ಪೀಸಸ್ ಗಳು ಗಟ್ಟಿ ಆಗೋದಿಲ್ಲ. ಇನ್ನೊಂದು ಪ್ಯಾನ್ ಗೆ ಪ್ಲೇಟ್ ಅಲ್ಲಿ ತೋರಿಸಿರೋ ಇಷ್ಟು ಮಸಾಲೆಗಳನ್ನ ಸಿಮ್ ಅಲ್ಲೇ ಒಳ್ಳೆ ಘಮ ಬರೋರ್ಗು ಹುರಿದು ಬಿಸಿ ಆದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಮಾಡಿ ಇಟ್ಕೊಳ್ಳಿ. ಪ್ಯಾನ್ ಗೆ 350 ml ಎಣ್ಣೆನ ಹಾಕಿ ಬಿಸಿ ಮಾಡ್ಕೊಂಡು ಬೇಯಿಸ್ಕೊಂಡಿದ್ದ ಚಿಕನ್ ಪೀಸಸ್ ಗಳನ್ನ ಇದಕ್ಕೆ ಹಾಕಿ ಗೋಲ್ಡನ್ ಬ್ರೌನ್ ಕಲರ್ ಬರೋರ್ಗು ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ. ಇದೇ ಎಣ್ಣೆಗೆ 2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕಿ ಫ್ರೈ ಮಾಡ್ಕೊಂಡು ಗ್ಯಾಸ್ ನ ಸಿಮ್ ಅಲ್ಲಿ ಇಟ್ಟು ಇದಕ್ಕೆ ಅಚ್ಕಾರದ ಪುಡಿ, ಉಪ್ಪು, ರುಬ್ಬಿಟ್ಕೊಂಡಿದ್ದ ಪೌಡರ್ ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಫ್ರೈ ಮಾಡ್ಕೊಂಡಿದ್ದ ಚಿಕನ್ ಪೀಸಸ್ ಗಳನ್ನ ಹಾಕಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು 1 ಅವರ್ ಆದ್ರೂ ಚೆನ್ನಾಗಿ ಬಿಸಿ ಆರ್ಬೇಕು. ಆ ನಂತರ ಇದಕ್ಕೆ ನಿಂಬೆ ಹಣ್ಣಿನ ರಸನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾನೇ ರುಚಿಕರವಾಗಿರುವಂತಹ ಚಿಕನ್ ಉಪ್ಪಿನಕಾಯಿ ತಯಾರಾಗುತ್ತೆ. ಇದನ್ನ ಮಾಡಿದ ತಕ್ಷಣ ತಿನ್ನೋದಕ್ಕಿಂತ ಒಂದು ಟೈಟ್ ಕಂಟೈನರ್ ಅಲ್ಲಿ ಹಾಕಿ 1 ಅಥವಾ 2 ದಿನ ಬಿಟ್ಟು ತಿನ್ನೋದಕ್ಕೆ ತುಂಬಾನೇ ಅದ್ಭುತವಾಗಿರುತ್ತೆ. ಇದನ್ನ 4-5 ತಿಂಗಳು ಫ್ರಿಡ್ಜ್ ಅಲ್ಲಿ 2 ತಿಂಗಳು ಹೊರಗಡೆ ಆರಾಮಾಗಿ ಸ್ಟೋರ್ ಮಾಡಿ ಯೂಸ್ ಮಾಡ್ಕೊಳ್ಬಹುದು.